ಹಾಯ್ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಸೊ ಇವಾಗ ಗಣೇಶ ಮಾಡ್ತಾ ಇದ್ದೀವಿ, ಬನ್ನಿ ಸ್ಟಾರ್ಟ್ ಮಾಡೋಣ. ಗಣೇಶನ ಮಾಡ್ಕೊಳಕ್ಕೆ ನಾನು ಅರಿಶಿನ, ಮೈದಾ ಹಿಟ್ಟು ಮತ್ತು ಸ್ವಲ್ಪ ಸಕ್ಕರೆ ಪುಡಿನ ತೊಗೊಂಡಿದ್ದೀನಿ. ಫಸ್ಟ್ಗೆ ಮೈದಾ ಹಿಟ್ಟನ್ನ ನಾವು ನೀರಲ್ಲಿ ಸ್ವಲ್ಪ ಕಲಿಸ್ಬಿಟ್ಟು ಅದನ್ನು ಬಿಸಿ ಮಾಡ್ಕೋಬೇಕು. ಸ್ವಲ್ಪ ಗಟ್ಟಿ ಬಂದಮೇಲೆ ಸ್ಟವ್ ಆಫ್ ಮಾಡಿ ತಣ್ಣಗಾದ್ಮೇಲೆ ನಾನು ಅರಿಶಿನ ಮತ್ತು ಸಕ್ಕರೆ ಪುಡಿನ ಹಾಕಿ ಇದನ್ನು ಕಲಿಸ್ಕೊತಾ ಇದ್ದೀನಿ. ಸೊ ಇದನ್ನ ಒಂದು ಹಾಫ್ ಆನ್ ಅವರ್ ಸ್ವಲ್ಪ ನೆನೆಯಕ್ಕೆ ಬಿಡೋಣ. ನಮ್ಮನೆ ಗಣೇಶ ರೆಡಿ ಆಯಿತು. ಸೊ ಹೇಗಿದೆ ಅಂತ ಹೇಳಿ.
ದೇವ್ರ ನೈವೇದ್ಯಕ್ಕೆ ಪ್ರಸಾದನೆಲ್ಲ ನಾನು ರೆಡಿ ಮಾಡಿಕೊಂಡು ಆಮೇಲೆ ನಾವು ಪೂಜೆ ಮಾಡ್ಕೊಂಡ್ವಿ. ನಾವೇ ಕೈಯಾರ ಮಾಡಿ ಗಣೇಶನ ಅದನ್ನು ಪೂಜೆ ಮಾಡೋದಿದೆಯಲ್ಲ, ಅದು ತುಂಬಾ ಖುಷಿ ಕೊಡುತ್ತೆ. ನಿಜವಾಗ್ಲೂ ನೀವು ಒಂದ್ಸಲ ಎಲ್ಲ ಮನೇಲೇ ಟ್ರೈ ಮಾಡಿ, ನಿಮಗೂ ಆ ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ಆ್ಯಂಡ್ ಡೆಕೋರೇಷನ್ ಎಲ್ಲ ಹೇಳಬೇಕಂದ್ರೆ ನಾವು ಅಂದ್ಕೊಂಡಂಗೆ ಬಂತು. ನಮ್ಮ ಟೀಮ್ ಇದ್ದಿದ್ದು ನೀರು ಹರಿಯೋ ಅಂಥ ಪ್ಲೇಸಲ್ಲಿ, ತಣ್ಣಗಿರೋವಂಥ ಪ್ಲೇಸಲ್ಲಿ ಗಣೇಶ ಮತ್ತು ಇಲಿ ಮರಿ ಇಬ್ಬರು ಕುತ್ಕೊಂಡು ಮಾತಾಡ್ತಾ ಇರೋ ಥರ ಕಾನ್ಸೆಪ್ಟಲ್ಲಿ ನಾವು ಮಾಡಿದ್ದು. ಮತ್ತು ನಾವು ಒರಿಜಿನಲ್ ಫಿಶ್ ಹಾಕೋಣ, ಚೆನ್ನಾಗಿರುತ್ತೆ. ಸೊ ಓಡಾಡ್ಕೊಂಡಿರುತ್ತಲ್ವ, ಅದು ಇನ್ನೂ ಚೆನ್ನಾಗಿ ಅನಿಸುತ್ತೆ ಅಂತ ಅಂದ್ಬಿಟ್ಟು ಒರಿಜಿನಲ್ ಫಿಶ್ ಹಾಕೋಕ್ಕೆ ಅದಕ್ಕೆ ಬೇಕಾಗಿರೋವಂಥ ಪ್ರಿಪ್ರೇಷನ್ ಎಲ್ಲ ಮಾಡಿದ್ವಿ. ನಾವು ಅಂದ್ಕೊಂಡಂಗೆ ಎಲ್ಲ ಬಂತು. ಇದನ್ನು ಹೇಗೆ ಮಾಡಿದ್ವಿ ಅಂತ ನಾನು ಲಾಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನಿಮ್ಗೇನಾದರೂ ಡೆಕೋರೇಷನ್ ಇಷ್ಟ ಆಗಿದರೆ ಹೋಗಿ ಚೆಕ್ ಮಾಡಿ. ಇದಾದಮೇಲೆ ಗೆಸ್ಟ್ ಎಲ್ಲ ಬಂದರು. ಸೊ ಊಟ ಎಲ್ಲ ಮುಗಿಸಿ ನಾವು ಸಂಜೆ ಆದಮೇಲೆ ನಮ್ಮ ಗಣೇಶನ ಕಳಿಸ್ಕೊಡೋ ಅಂಥ ಟೈಮ್ ಬಂತು. ಗಣೇಶನಿಗೆ ಪೂಜೆ ಎಲ್ಲ ಮಾಡಿ ಆರತಿ ಮಾಡಿ ಸೊ ನಾವು ಕಳಿಸ್ಕೊಡ್ತಾಯಿದ್ದೀವಿ. ಈಗ ಇದನ್ನು ಚಿಕ್ಕ ಮಕ್ಳ ಕೈಯಲ್ಲಿ ಕಳಿಸೋಣ, ಚೆನ್ನಾಗಿರುತ್ತೆ ಗಣೇಶನ ವಿಸರ್ಜನೆ ಮಾಡೋಕ್ಕೆ ಅಂತ ನಾವು ಚಿಕ್ಕ ಮಕ್ಳ ಕೈಯಲ್ಲಿ ವಿಸರ್ಜನೆ ಮಾಡಿಸಿದ್ವಿ. ನಿಜ ಅವರು ಕೂಡ ಎಂಜಾಯ್ ಮಾಡಿಕೊಂಡು ಗಂಟೆ ಎಲ್ಲ ಹೊಡ್ಕೊಂಡು ಕಳಿಸ್ಕೊಟ್ರು. ತುಂಬ ಖುಷಿಯಾಯಿತು. ಈ ಸಲ ನಮ್ಮ ಮನೇಲಿ ಗಣೇಶ ಹಬ್ಬ ತುಂಬ ಚೆನ್ನಾಗಾಯಿತು. ಐ ಹೋಪ್ ನೀವು ಎಲ್ಲ ಚೆನ್ನಾಗಿ ಮಾಡಿರ್ತೀರಾ ಅಂತ ಅಂದ್ಕೊತೀನಿ. ದೇವರು ಎಲ್ಲರಿಗೂ ಆಶೀರ್ವಾದ ಮಾಡಲಿ, ವರ್ಷ ಹೀಗೆ ಬಂದು ಎಲ್ಲರಿಗೂ ಸುಖ ಸಂತೋಷ ಕೊಡಲಿ ಅಂತ ಕೇಳ್ಕೊತೀನಿ. ಸೊ ಇದಿಷ್ಟು ನಮ್ಮ ಕತಾರಲ್ಲಿ ಪುಟ್ಟದಾಗಿ ಗಣೇಶ ಹಬ್ಬ ಸೆಲೆಬ್ರೇಷನ್ ಮಾಡಿರುವಂಥ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ.